ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106 ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಕೋರ್ಸ್ನ ಬ್ಲಾಕ್ 4 ಯೂನಿಟ್ 12 ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಪಾಲಿಸಿ ಎವ್ಯಾಲ್ಯೂಯೇಷನ್ ಬಗ್ಗೆ ಕಲಿಯುತ್ತಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, meaning of policy tools, meaning and purpose of evaluation, tools and techniques of policy evaluation, forms of policy evaluation, policy evaluation problems and remedial measures, ಹಾಗೂ ಕೊನೆಯಲ್ಲಿ ಸಮ್ಮರಿ. ಕನ್ನಡಕ್ಕೆ ಅನುವಾದ ಮಾಡಿದಾಗ ಕೋರ್ಸ್ ಬಂದು ಸಾರ್ವಜನಿಕ ನೀತಿ ತಿಳುವಳಿಕೆ, ಬ್ಲಾಕ್ 4 ಘಟಕ 12 ವಿಷಯ ಪರಿಕರಗಳು ಮತ್ತು ನೀತಿ ಮೌಲ್ಯಮಾಪನದ ತಂತ್ರಗಳು. ಈ ಪಠ್ಯದ ರಚನೆಯಲ್ಲಿ ನಾವು ಈ ಘಟಕದ ಉದ್ದೇಶಗಳು, ಈ ದಿನದ ವಿಷಯದ ಪರಿಚಯ, ನೀತಿ ಪರಿಕರಗಳ ಅರ್ಥ, ಮೌಲ್ಯಮಾಪನದ ಅರ್ಥ ಮತ್ತು ಉದ್ದೇಶ, ನೀತಿ ಮೌಲ್ಯಮಾಪನದ ಪರಿಕರಗಳು ಮತ್ತು ತಂತ್ರಗಳು, ನೀತಿ ಮೌಲ್ಯಮಾಪನದ ರೂಪಗಳು, ನೀತಿ ಮೌಲ್ಯಮಾಪನ, ಅದರ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳು. ಪ್ಯಾರಾ 12ರಿಂದ 12.0, 12.1, 12.2, 12.3, 12.4, 12.5, 12.6 ಪ್ಯಾರಾದ ಎಲ್ಲ ವಿಷಯಗಳ ಬಗ್ಗೆ 12.7ರಲ್ಲಿ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಈ ಘಟಕದ ಉದ್ದೇಶಗಳು: ನಾವು ಈ ಘಟಕದಲ್ಲಿ ಕೆಳಗಿನವುಗಳನ್ನು ಕಲಿಯುತ್ತೇವೆ. ನೀತಿ ಪರಿಕರಗಳ ಅರ್ಥ ಮತ್ತು ಗುಣಲಕ್ಷಣಗಳು, ನೀತಿ ಮೌಲ್ಯಮಾಪನದ ಅರ್ಥ ಮತ್ತು ಉದ್ದೇಶ, ಮತ್ತು ನೀತಿ ಮೌಲ್ಯಮಾಪನ ಪರಿಕರಗಳ ಸಾಪೇಕ್ಷ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳು ಹಾಗೂ ತಂತ್ರಗಳು, ಮತ್ತು ನೀತಿ ಮೌಲ್ಯಮಾಪನ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳ ಕುರಿತು ಸಲಹೆಗಳು.
12.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ನೀತಿಯ ಮೌಲ್ಯಮಾಪನವು ನೀತಿ ಕಾರ್ಯಕ್ರಮಗಳ ಅನುಷ್ಠಾನದ ಮೇಲ್ವಿಚಾರಣೆಯನ್ನು ಅನುಸರಿಸುತ್ತದೆ. ನೀತಿಯ ಮೌಲ್ಯಮಾಪನವು ನೀತಿ ಪ್ರಕ್ರಿಯೆಯ ಅಂತಿಮ ಹಂತವಾಗಿ ಕಂಡುಬರುತ್ತದೆ. ಆದರೂ ಇದು ಸಂಪೂರ್ಣ ನೀತಿ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ಚಟುವಟಿಕೆಯಾಗಿದೆ. ನೀತಿಯನ್ನು ಜಾರಿಗೆ ತಂದ ನಂತರ ಏನಾಗುತ್ತದೆ ಎಂಬುದರ ಕುರಿತು ಮೌಲ್ಯಮಾಪನವು ಸಂಬಂಧಿಸಿದೆ. ಮೌಲ್ಯಮಾಪನವು ಮೂಲಭೂತವಾಗಿ ನೀತಿ ಪ್ರಕ್ರಿಯೆಯ ಪ್ರಮುಖ ಅಂಶವಾಗಿದೆ. ಆದರೂ ಇದು ನೀತಿ ನಿರೂಪಕರಿಂದ ಸ್ವಲ್ಪ ಗಮನ ಸೆಳೆದಿದೆ. ನೀತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಆಸಕ್ತಿಯು ನಿರ್ಧಾರಗಳಿಗೆ ಹೋಗುವ ಡೈನಮಿಕ್ ಶಕ್ತಿಯ ಸುತ್ತ ಕೇಂದ್ರೀಕೃತವಾಗಿರುತ್ತದೆ. ವಾಸ್ತವವಾಗಿ ಕಾರ್ಯಗತಗೊಳಿಸುವ ಮೌಲ್ಯಮಾಪನದ ಹಂತದಲ್ಲಿ ಮಾತ್ರ ನೀತಿಯನ್ನು ರೂಪಿಸಿದ ಮತ್ತು ಉದ್ದೇಶಿಸಿದಂತೆ ನೀತಿಯನ್ನು ಕೈಗೊಳ್ಳಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಈ ದಿನ ಕಲಿಯುತ್ತಿದ್ದೇವೆ. ಕಾರ್ಯಕ್ರಮಗಳು ತಮ್ಮ ನಿರೀಕ್ಷೆಗಳನ್ನು ಪೂರೈಸುತ್ತವೆ ಎಂಬ ಅಂಶವನ್ನು ನಿರ್ಧರಿಸಲು ಮೌಲ್ಯಮಾಪನವು ನಿರ್ಣಾಯಕವಾಗಿದೆ ಎಂದು ಗಮನಿಸಲಾಗಿದೆ. ಮತ್ತು ಗುರಿಗಳ ಫಲಿತಾಂಶವನ್ನು ಪರಿಶೀಲಿಸುವ ಮೂಲಕ ನಾವು ಅರ್ಹತೆಯನ್ನು ನಿರ್ಣಯಿಸುತ್ತೇವೆ. ಸಾರ್ವಜನಿಕ ನೀತಿಯ ಅನುಸರಣಾ ಅನುಭವದಂತೆ ನೋಡಿದಾಗ ಉದ್ದೇಶಿತ ಗುಂಪಿನ ಮೇಲೆ ನೀತಿಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಮೌಲ್ಯಮಾಪನವು ನಮಗೆ ಸಹಾಯ ಮಾಡುತ್ತದೆ. ಗೆಸ್ಟರ್ಸನ್ನ ಪ್ರಕಾರ ಮೌಲ್ಯಮಾಪನವು ಮದ್ದುಗುಂಡುಗಳನ್ನು, ಭವಿಷ್ಯದ ಬದಲಾವಣೆಗಳು ಮತ್ತು ನೀತಿ ಪರಿಷ್ಕರಣೆಯನ್ನು ಒದಗಿಸುತ್ತದೆ ಎಂದು ಸೂಚಿಸಿದ್ದಾರೆ.
ಆದಾಗ್ಯೂ ನೀತಿ ಮೌಲ್ಯ ಮಾಪನಕ್ಕಾಗಿ ಪರಿಕರಗಳ ಆಯ್ಕೆಯು ಅಷ್ಟೇ ಮುಖ್ಯವಾಗಿದೆ. ಅಪೇಕ್ಷಿತ ಫಲಿತಾಂಶವನ್ನು ಸಾಧಿಸಲು ಇದನ್ನು ನಾವು ಬಳಸಬಹುದಾಗಿದೆ. 12.2 ಮೀನಿಂಗ್ ಆಫ್ ಪಾಲಿಸಿ ಟೂಲ್ಸ್. 12.2 ನೀತಿ ಪರಿಕರಗಳ ಅರ್ಥ. ಜೇಮ್ಸ್ ಆಂಡರ್ಸನ್ 2002ರಲ್ಲಿ ನೀತಿ ಉಪಕರಣಗಳು ಅಥವಾ ಸಾಧನಗಳನ್ನು ನಿಯಂತ್ರಣದ ತಂತ್ರಗಳು ಎಂದು ಕರೆದಿದ್ದಾರೆ. ಅವುಗಳು ಒಂದು ವಿಧಾನದಿಂದ ಅಥವಾ ಇನ್ನೊಂದರ ಮೂಲಕ ಬಹಿರಂಗವಾಗಿ ಅಥವಾ ಸೂಕ್ಷ್ಮವಾಗಿ ಜನರ ಕೆಲಸಗಳನ್ನು ಮಾಡುವುದನ್ನು ತಡೆಯಲು ಅಥವಾ ಮಾಡುವುದನ್ನು ಮುಂದುವರಿಸಲು ವಿನ್ಯಾಸಗೊಳಿಸಲಾಗಿದೆ. ಅವರು ಇಲ್ಲದಿದ್ದರೆ ಮಾಡದ ಕೆಲಸಗಳು. ಲೆಸ್ಟರ್ ಸಲಾಮನ್ ಮತ್ತು ಮೈಕೆಲ್ ಲಂಡ್ ಹೇಳುವ ಪ್ರಕಾರ ಒಂದು ನೀತಿ ಉಪಕರಣದ ನಿರ್ದಿಷ್ಟವಾಗಿ ಸರಳ ಮತ್ತು ಉಪಯುಕ್ತ ವ್ಯಾಖ್ಯಾನವನ್ನು ಸೂಚಿಸಿದ್ದಾರೆ. ಸರ್ಕಾರವು ನೀತಿ ಉದ್ದೇಶವನ್ನು ಹುಡುಕುವ ವಿಧಾನ ಎಂದು ಹೇಳಿದ್ದಾರೆ. ಪರಿಕರಗಳ ಬಗ್ಗೆ ಯೋಚಿಸುವುದು ವಿಶೇಷವಾಗಿ ಉಪಯುಕ್ತವಾಗಿದೆ, ಏಕೆಂದರೆ ಸಲಾಮನ್ ಮತ್ತು ಲಂಡ್ ವಾದಿಸಿದಂತೆ ಕೆಲವು ಸಾಧನಗಳನ್ನು ಇತರರಿಂದ ಪ್ರತ್ಯೇಕಿಸುವ ಸಾಧನಗಳ ಕೇಂದ್ರ ಗುಣಲಕ್ಷಣಗಳು ಇವೆ. ಮೊದಲನೆಯದು ಸರ್ಕಾರವು ತೊಡಗಿಸಿಕೊಂಡಿರುವ ಚಟುವಟಿಕೆಯ ಸ್ವರೂಪ. ಅವರ ಪ್ರಕಾರ ಅಂತಹ ಚಟುವಟಿಕೆಗಳಲ್ಲಿ 4 ವಿಶಾಲ ವರ್ಗಗಳಿವೆ. ಮೊದಲನೆಯದು ನೇರ ಹಣ ಪಾವತಿಗಳು, ಸರಕು ಮತ್ತು ಸೇವೆಗಳನ್ನು ಒದಗಿಸುವುದು, ನಿಯಮಗಳು ಅಥವಾ ಕ್ರಿಮಿನಲ್ ಕಾನೂನುಗಳಂತಹ ಕಾನೂನು ರಕ್ಷಣೆಗಳು ಮತ್ತು ನಿರ್ಬಂಧಗಳು ಹಾಗೂ ದಂಡಗಳು. ಅದಲ್ಲದೆ ಇತರ ವಿದ್ವಾಂಸರು ಸಹ ಉಪಯುಕ್ತ ಸಾಧನ ಟೈಪೋಲಜಿಗಳನ್ನು ಹುಡುಕಿದ್ದಾರೆ. ಉದಾಹರಣೆಗೆ, ಕಾನೂನು ಸೇವೆಗಳು, ಹಣ, ತೆರಿಗೆಗಳು ಮತ್ತು ಇತರ ಆರ್ಥಿಕ ಸಾಧನಗಳ ಆಧಾರದ ಮೇಲೆ ನೀತಿ ಪರಿಕರಗಳು ಅಥವಾ ಸಾಧನಗಳನ್ನು ವರ್ಗೀಕರಿಸಿದ್ದಾರೆ. ಅಂತೆಯೇ ಆಂಡರ್ಸನ್ ನಿರ್ದೇಶನ ಶಕ್ತಿ, ಸೇವೆಗಳು, ಪ್ರಯೋಜನಗಳು, ಒಪ್ಪಂದಗಳು, ಸಾಮಾನ್ಯ ವೆಚ್ಚಗಳು, ಮಾರುಕಟ್ಟೆ ಮತ್ತು ಸ್ವಾಮ್ಯದ ಆಧಾರದ ಮೇಲೆ ಉಪಕರಣಗಳನ್ನು ವರ್ಗೀಕರಿಸಿದ್ದಾರೆ. ಕಾರ್ಯಾಚರಣೆಗಳು, ತೆರಿಗೆಗಳು, ಸಾಲಗಳು, ಸಬ್ಸಿಡಿಗಳು, ನಿರ್ಬಂಧಗಳು, ತಪಾಸಣೆ, ಪರವಾನಗಿ ಮತ್ತು ಅನೌಪಚಾರಿಕ ಕಾರ್ಯವಿಧಾನಗಳು ಎಲ್ಲವೂ ಇದರಲ್ಲಿ ಅಡಗಿವೆ. ಲೆವಿನ್, ಪೀಟರ್ಸ್ ಮತ್ತು ಥಾಮ್ಸನ್ ಪ್ರಕಾರ ಪ್ರತಿ ಉಪಕರಣದ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನಿರ್ಣಯಿಸಲು ಒಂದು ಯೋಜನೆಯನ್ನು ಒದಗಿಸಿದ್ದಾರೆ.
ಅವರು ಈ ಕೆಳಗಿನವುಗಳನ್ನು ನೀಡಿದ್ದಾರೆ. ನೀತಿ ಉಪಕರಣಗಳ ಗುಣಲಕ್ಷಣಗಳು ಯಾವ್ಯಾವೆಂದರೆ ನಿಶ್ಚಿತತೆ, ಸಮಯೋಚಿತತೆ, ಕಡಿಮೆ ವೆಚ್ಚದ ದಕ್ಷತೆ, ಪರಿಣಾಮಕಾರಿತ್ವ, ನಮ್ಯತೆ, ಗೋಚರತೆ, ಹೊಣೆಗಾರಿಕೆ ಮತ್ತು ಆಯ್ಕೆ. 12.3 ಮೀನಿಂಗ್ ಅಂಡ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್. 12.3 ಮೌಲ್ಯ ಮಾಪನದ ಅರ್ಥ ಮತ್ತು ಉದ್ದೇಶ. ಕೋಲೇರ ಮಾತಿನಲ್ಲಿ ಹೇಳುವುದಾದರೆ, ನೀತಿ ಮೌಲ್ಯ ಮಾಪನವು ಅದರ ಉದ್ದೇಶಗಳನ್ನು ಪೂರೈಸುವಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮದ ಒಟ್ಟಾರೆ ಪರಿಣಾಮಕಾರಿತ್ವದ ಮೌಲ್ಯ ಮಾಪನವಾಗಿದೆ, ಅಥವಾ ಸಾಮಾನ್ಯ ಉದ್ದೇಶಗಳನ್ನು ಪೂರೈಸುವಲ್ಲಿ ಎರಡು ಅಥವಾ ಹೆಚ್ಚಿನ ಕಾರ್ಯಕ್ರಮಗಳ ಸಾಪೇಕ್ಷ ಪರಿಣಾಮಕಾರಿತ್ವದ ಮೌಲ್ಯ ಮಾಪನವಾಗಿದೆ. ವೋಲ್ಮನ್ ನೀತಿ ಮೌಲ್ಯ ಮಾಪನವನ್ನು ಎರಡು ಕೆಲಸಗಳನ್ನು ಮಾಡಲು ವಿಶ್ಲೇಷಣಾತ್ಮಕ ಸಾಧನ ಮತ್ತು ಕಾರ್ಯವಿಧಾನವಾಗಿ ವ್ಯಾಖ್ಯಾನಿಸಿದ್ದಾರೆ. ಮೊದಲ ಮೌಲ್ಯಮಾಪನ ಸಂಶೋಧನೆ ಒಂದು ವಿಶ್ಲೇಷಣಾತ್ಮಕ ಸಾಧನವಾಗಿ ಪ್ರಕ್ರಿಯೆ ಮತ್ತು ಫಲಿತಾಂಶಗಳೆರಡರಲ್ಲೂ ಅದರ ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಪಡೆಯಲು ನೀತಿ ಕಾರ್ಯಕ್ರಮವನ್ನು ತನಿಖೆ ಮಾಡುವುದು. ಎರಡನೆಯದಾಗಿ, ನೀತಿ ಚಕ್ರದ ಒಂದು ಹಂತವಾಗಿ ಮೌಲ್ಯಮಾಪನವು ಸಾಮಾನ್ಯವಾಗಿ ನೀತಿ ನಿರ್ಮಾಣ ಪ್ರಕ್ರಿಯೆಗೆ ಅಂತಹ ಮಾಹಿತಿಯನ್ನು ವರದಿ ಮಾಡುವುದನ್ನು ಸೂಚಿಸುತ್ತದೆ. ರೋಸಿ, ಲಿಪ್ಸೆ ಮತ್ತು ಫ್ರೀಮನ್ ಸಾಮಾಜಿಕ ಮಧ್ಯಸ್ಥಿಕೆ ಕಾರ್ಯಕ್ರಮಗಳ ಪರಿಕಲ್ಪನೆ, ವಿನ್ಯಾಸ, ಅನುಷ್ಠಾನ ಮತ್ತು ಉಪಯುಕ್ತತೆಯನ್ನು ಪ್ರವೇಶಿಸಲು ಸಾಮಾಜಿಕ ಸಂಶೋಧನಾ ಕಾರ್ಯವಿಧಾನಗಳ ಒಂದು ವ್ಯವಸ್ಥಿತವಾದ ಅನ್ವಯವಾಗಿ ಮೌಲ್ಯಮಾಪನವನ್ನು ನಿರ್ದಿಷ್ಟಪಡಿಸಿದ್ದಾರೆ. ಥಾಮಸ್ ಡೈ ಏನೆಂದು ವ್ಯಾಖ್ಯಾನಿಸಿದ್ದಾರೆ ಎಂದರೆ, ಕ್ರಮಬದ್ಧ ಮೌಲ್ಯಮಾಪನವು ಎಚ್ಚರಿಕೆಯ ಉದ್ದೇಶವಾಗಿದೆ.
ಎರಡರ ಮೇಲಿನ ನೀತಿಗಳ ಪ್ರಸ್ತುತ ಮತ್ತು ದೀರ್ಘಕಾಲೀನ ಪರಿಣಾಮಗಳ ವೈಜ್ಞಾನಿಕ ಮೌಲ್ಯ ಮಾಪನ ಗುರಿ ಮತ್ತು ಗುರಿ ಇಲ್ಲದ ಪರಿಸ್ಥಿತಿ ಅಥವಾ ಗುಂಪುಗಳು, ಹಾಗೆಯೇ ಗುರುತಿಸಲಾದ ಯಾವುದೇ ಪ್ರಯೋಜನಗಳಿಗೆ ಪ್ರಸ್ತುತ ಮತ್ತು ದೀರ್ಘಕಾಲೀನ ವೆಚ್ಚಗಳ ಅನುಪಾತದ ಮೌಲ್ಯಮಾಪನ ಎಂದು ಹೇಳಿದ್ದಾರೆ. ಒಂದು ಅರ್ಥದಲ್ಲಿ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಮೇಲೆ ನೀತಿಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಮೌಲ್ಯಮಾಪನವು ನಮಗೆ ಸಹಾಯ ಮಾಡುತ್ತದೆ. ಉದ್ದೇಶಿತ ಜನರು ಅಥವಾ ವ್ಯವಸ್ಥೆಯ ಮೇಲೆ ಸಾರ್ವಜನಿಕ ನೀತಿಯ ಪರಿಣಾಮಗಳನ್ನು ಪರಿಶೀಲಿಸುವ ಮೂಲಕ ನಾವು ಪಾಲಿಸಿಯನ್ನು ಮುಂದುವರಿಸಬೇಕೇ, ತಿದ್ದುಪಡಿ ಮಾಡಬೇಕೇ ಅಥವಾ ಪ್ರಾಯಶಃ ರದ್ದುಗೊಳಿಸಬೇಕೇ ಎಂದು ತಿಳಿದುಕೊಳ್ಳುತ್ತೇವೆ. ನೀತಿ ಮೌಲ್ಯಮಾಪನದ ಮುಖ್ಯ ಉದ್ದೇಶವು ನೀತಿ ವಿತರಣೆಯ ಮುಖಾಂತರ ಸಮಸ್ಯೆಯನ್ನು ಕಡಿಮೆ ಮಾಡುವುದು. ನೀತಿ ಮೌಲ್ಯಮಾಪನವನ್ನು ಸಾಮಾನ್ಯವಾಗಿ ಒಂದು ಅಥವಾ ಹೆಚ್ಚಿನ 3 ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಅವುಗಳೆಂದರೆ, ಸಾರ್ವಜನಿಕ ನೀತಿಯು ಉದ್ದೇಶಿಸಿದಂತೆ ಕೆಲಸ ಮಾಡಿದೆಯೇ ಎಂಬುದನ್ನು ಪ್ರವೇಶಿಸಿ ದಕ್ಷತೆಯ ಮೌಲ್ಯಮಾಪನ ಮಾಡುವುದು, ಸಾರ್ವಜನಿಕ ನೀತಿಯ ಪರಿಣಾಮಗಳನ್ನು ಅಳೆಯುವುದು ಮತ್ತು ಸಾರ್ವಜನಿಕ ನೀತಿಯನ್ನು ಮುಂದುವರಿಸಬೇಕೇ, ತಿದ್ದುಪಡಿ ಮಾಡಬೇಕೇ ಅಥವಾ ಸ್ಕ್ರ್ಯಾಪ್ ಮಾಡಬೇಕೇ ಎಂದು ನಿರ್ಧರಿಸಿ ಬೇಕಾಗುತ್ತದೆ. ನೀತಿ ವಿಶ್ಲೇಷಣೆಯಲ್ಲಿ ಮೌಲ್ಯಮಾಪನವು ಹಲವಾರು ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮೊದಲನೆಯದಾಗಿ, ಇದು ನೀತಿ ಕಾರ್ಯಕ್ಷಮತೆಯ ಬಗ್ಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ಒದಗಿಸುತ್ತದೆ. ಸಮಾಜದ ಮೇಲೆ ನೀತಿಗಳ ಪ್ರಭಾವವನ್ನು ಅಳೆಯುವುದು ಮೌಲ್ಯಮಾಪನದ ಪ್ರಧಾನ ಉದ್ದೇಶವಾಗಿದೆ. ನಿರ್ದಿಷ್ಟ ಗುರಿಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲಾಗಿದೆ ಎಂಬುದನ್ನು ಇದು ಬಹಿರಂಗಪಡಿಸುತ್ತದೆ. ಉದಾಹರಣೆಗೆ, ಜನನದ ಸಮಯದಲ್ಲಿ ಜೀವಿತಾವಧಿಯಲ್ಲಿ ಹೆಚ್ಚಳ, ನೀತಿ ಸಮಸ್ಯೆಗಳನ್ನು ಯಾವ ಮಟ್ಟದಲ್ಲಿ ಪರಿಹರಿಸಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ಇದು ಪಾಲಿಸಿ ಕಾರ್ಯಕ್ರಮದ ಕಾರ್ಯಾಚರಣೆಯನ್ನು ಮೌಲ್ಯಮಾಪನ ಮಾಡುವುದು ಮತ್ತು ನೀತಿ ಚಕ್ರದ ಹಿಂದಿನ ಹಂತಗಳಲ್ಲಿ ತೊಡಗಿರುವವರೆಗೆ ಪ್ರತಿಕ್ರಿಯೆಯನ್ನು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಗುರಿಗಳು ಮತ್ತು ಉದ್ದೇಶಗಳ ಆಯ್ಕೆಯನ್ನು ಅಂಡರ್ಲೈನ್ ಮಾಡುವ ಮೌಲ್ಯಗಳನ್ನು ಸ್ಪಷ್ಟಪಡಿಸಲು ಮೌಲ್ಯಮಾಪನವು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಮೌಲ್ಯಮಾಪನವು ನೀತಿ ಸಮಸ್ಯೆಗಳನ್ನು ಪುನರ್ರಚಿಸುವ ಪ್ರಯತ್ನಗಳಿಗೆ ಕಾರಣವಾಗಬಹುದು. ಇದು ಹೊಸ ಉದ್ದೇಶಗಳು ಮತ್ತು ಸಂಭಾವ್ಯ ಪರಿಹಾರಗಳ ಹೊರಹೊಮ್ಮುವಿಕೆಗೆ ಸಹ ಕೊಡುಗೆ ನೀಡಬಹುದು. ಉದಾಹರಣೆಗೆ, ಹಿಂದೆ ಅಳವಡಿಸಿಕೊಂಡ
ನೀತಿಯ ಪರ್ಯಾಯವನ್ನು ಇನ್ನೊಂದಕ್ಕೆ ಬದಲಾಯಿಸಬೇಕೇ ಅಥವಾ ಕೈ ಬಿಡಬೇಕೇ ಎಂಬುದನ್ನು ತೋರಿಸುವ ಮೂಲಕ ನೀತಿ ಅನುಷ್ಠಾನದ ಸಂದರ್ಭದಲ್ಲಿ ನೀತಿ ಕ್ರಮಗಳನ್ನು ಹೊಸ ಷರತ್ತುಗಳಿಗೆ ಪುನರ್ರಚಿಸಬಹುದು ಅಥವಾ ಕೊನೆಗೊಳಿಸಬಹುದು. ಒಟ್ಟಾರೆಯಾಗಿ ಅಗತ್ಯಗಳನ್ನು ಪೂರೈಸಿದ ಕಾರಣ ಅಥವಾ ನೀತಿ ಕ್ರಮಗಳು ಅವರು ಪರಿಹರಿಸಿದ್ದಕ್ಕಿಂತ ಹೆಚ್ಚಿನ ಸಮಸ್ಯೆಗಳನ್ನು ಸೃಷ್ಟಿಸಿವೆ. ನಾಲ್ಕನೆಯದಾಗಿ, ಕೆಲವು ಹೊಣೆಗಾರಿಕೆಗಾಗಿ ಸರ್ಕಾರಿ ಸಂಸ್ಥೆ ಅಥವಾ ಇಲಾಖೆಯ ಮೇಲೆ ಒತ್ತಡ ಹೇರುತ್ತಿರುವ ನೀತಿ ನಿರೂಪಕರು ಅಥವಾ ಸಲಹಾ ಗುಂಪುಗಳನ್ನು ಸಮಾಧಾನಪಡಿಸಲು ಸಾಮಾನ್ಯವಾಗಿ ನೀತಿ ಮೌಲ್ಯ ಮಾಪನವನ್ನು ಕೈಗೊಳ್ಳಲಾಗುತ್ತದೆ. ಡೈ ಮೌಲ್ಯ ಮಾಪನವು ಸಾರ್ವಜನಿಕ ನೀತಿಯ ಪರಿಣಾಮಗಳ ಬಗ್ಗೆ ಕಲಿಯುವುದು. ಈ ಚಟುವಟಿಕೆಯ ಮೂಲಕ ನೀತಿ ನಿರೂಪಕರು ಭವಿಷ್ಯದ ಯೋಜನೆಗಳು ಮತ್ತು ನಿರ್ದೇಶನಗಳನ್ನು ನಿರ್ಧರಿಸುತ್ತಾರೆ. ಅನುಷ್ಠಾನ ಪ್ರಕ್ರಿಯೆಯನ್ನು ಸರಿಹೊಂದಿಸಲು, ಸರಿಪಡಿಸಲು ಅಥವಾ ಮರು ನಿರ್ದೇಶಿಸಲು ಅನುಷ್ಠಾನ ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಮರಳಿ ನೀಡುವುದು ನಡೆಯುತ್ತಿರುವ ಮೌಲ್ಯ ಮಾಪನದ ಪ್ರಮುಖ ಕಾರ್ಯವಾಗಿದೆ. ಕೆಲವೊಮ್ಮೆ ನಾವು ಸಾರ್ವಜನಿಕ ನೀತಿಗಳನ್ನು ಮೌಲ್ಯಮಾಪನ ಮಾಡುವುದಿಲ್ಲ, ಏಕೆಂದರೆ ಮೌಲ್ಯಮಾಪನವು ಹಣಕಾಸು ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಸಮಯ ಮತ್ತು ದೊಡ್ಡ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀತಿ ಮೌಲ್ಯಮಾಪನವು ಬಹಳ ಮುಖ್ಯವಾಗಿದೆ. ನಿರ್ದಿಷ್ಟ ನೀತಿಯ ಗುರಿಗಳ ಸಾಧನೆಯ ವ್ಯಾಪ್ತಿಯನ್ನು ಇದು ಬಹಿರಂಗಪಡಿಸುತ್ತದೆ. ನೀತಿ ಮೌಲ್ಯಮಾಪನಕ್ಕೆ ಚೌಕಟ್ಟಿನ ಅಗತ್ಯವಿದೆ. ಕಾಲ್ಪನಿಕವಾಗಿ ಇದು ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಮೌಲ್ಯಮಾಪನವನ್ನು ನಡೆಸಲು 5 ಹಂತಗಳು ಅತ್ಯಂತ ಮಹತ್ವದ್ದಾಗಿರುತ್ತವೆ. ಮೊದಲನೆಯದು ಮೌಲ್ಯಮಾಪನದ ಉದ್ದೇಶಗಳನ್ನು ಗುರುತಿಸುವುದು. ಎರಡನೆಯದು ಮೌಲ್ಯಮಾಪನಕ್ಕಾಗಿ ಪ್ರದೇಶಗಳನ್ನು ಗುರುತಿಸುವುದು. ಮೂರನೆಯದಾಗಿ ಮೌಲ್ಯಮಾಪನ ವಿಧಾನದ ಆಯ್ಕೆ. ನಾಲ್ಕನೆಯದಾಗಿ ಫಲಿತಾಂಶಗಳ ವಿಶ್ಲೇಷಣೆ ಮತ್ತು ಮೌಲ್ಯಮಾಪನ ಫಲಿತಾಂಶಗಳನ್ನು ವರದಿ ಮಾಡುವುದು. 12.4 ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಪಾಲಿಸಿ ಇವ್ಯಾಲ್ಯೂಯೇಷನ್. ಪರಿಕರಗಳು ಮತ್ತು ನೀತಿ ಮೌಲ್ಯಮಾಪನದ ತಂತ್ರಗಳು.
ನೀತಿ ಮೌಲ್ಯ ಮಾಪನವು ಎರಡು ಅಂಶಗಳನ್ನು ಹೊಂದಿದೆ. ನೀತಿಯ ಮೌಲ್ಯ ಮಾಪನ ಮತ್ತು ಗುರಿ ಜನಸಂಖ್ಯೆಯ ಮೇಲೆ ಅದರ ಪರಿಣಾಮಗಳು. ಅಂದರೆ ನೀತಿ ಕಾರ್ಯಕ್ರಮವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ನೀತಿ ಕಾರ್ಯಕ್ರಮದ ಅನುಷ್ಠಾನಕ್ಕೆ, ಅಂದರೆ ಸಿಬ್ಬಂದಿ ಮೌಲ್ಯಮಾಪನ, ಚಾರ್ಜ್ ಮಾಡಿದ ಸಿಬ್ಬಂದಿಯ ಮೌಲ್ಯಮಾಪನ. ಸಾರ್ವಜನಿಕ ನೀತಿಯಲ್ಲಿನ ಮೌಲ್ಯ ಮಾಪನವು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಜನರ ಮೌಲ್ಯಮಾಪನ. ಮೌಲ್ಯಮಾಪನ ಅಥವಾ ಕಾರ್ಯಕ್ಷಮತೆಯ ಮೂಲಕವೂ ಒಳಗೊಂಡಿರುತ್ತದೆ. ರಸ್ತೆ ಮಟ್ಟ ಮತ್ತು ನೀತಿ ಅಥವಾ ವ್ಯವಸ್ಥಾಪಕ ಹಂತಗಳಲ್ಲಿ ಇದು ಮುಖ್ಯವಾದುದು, ಏಕೆಂದರೆ ಸಾರ್ವಜನಿಕ ವಲಯದ ನಿರ್ವಹಣೆಯ ಪ್ರವಚನವನ್ನು ರೂಪಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸುತ್ತಾರೆ. Evaluating policy programs. ನೀತಿ ಕಾರ್ಯಕ್ರಮಗಳ ಮೌಲ್ಯಮಾಪನ. ನೀತಿ ಕಾರ್ಯಕ್ರಮವನ್ನು ಮೌಲ್ಯಮಾಪನ ಮಾಡುವಾಗ ಎರಡು ಪ್ರಶ್ನೆಗಳನ್ನು ಪರಿಹರಿಸಬೇಕಾಗಿದೆ. ಸಾಧನೆಗಾಗಿ ಅದು ನಿಗದಿಪಡಿಸಿದ ಗುರಿಗಳ ವಿರುದ್ಧ ನೀತಿಯನ್ನು ಹೇಗೆ ಅಳೆಯಬಹುದು? ಇದನ್ನು ರಚನೆಯ ಮೌಲ್ಯಮಾಪನ ಎಂದು ಕರೆಯಬಹುದು. ಮತ್ತು ನೀತಿಯ ನಿಜವಾದ ಪ್ರಭಾವ, ಇದನ್ನು ಸಂಗ್ರಮಾತ್ಮಕ ಮೌಲ್ಯಮಾಪನ ಎಂದು ಕರೆಯಲಾಗುತ್ತದೆ. ರಚನಾತ್ಮಕ ಅಥವಾ ಅನುಷ್ಠಾನದ ಮೌಲ್ಯಮಾಪನವು ಆ ಮೌಲ್ಯಮಾಪನವಾಗಿದೆ. ಇದು ನೀತಿಯನ್ನು ಕಾರ್ಯಗತಗೊಳಿಸುವಾಗ ಮಾಡಲಾಗುತ್ತದೆ. ಮತ್ತೊಂದೆಡೆ ಸಂಕಲನಾತ್ಮಕ ಮೌಲ್ಯಮಾಪನವು ಉದ್ದೇಶಿಸಲಾದ ಸಮಸ್ಯೆಗಳ ಮೇಲೆ ನೀತಿ ಕಾರ್ಯಕ್ರಮವು ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನು ಅಳೆಯಲು ಪ್ರಯತ್ನಿಸುತ್ತದೆ. ಗುರಿ ಕಾರ್ಯಕ್ಷಮತೆಯ ಮಾಪನದಲ್ಲಿ ಒಳಗೊಂಡಿರುವ ಚಟುವಟಿಕೆಯಾಗಿ ಮೌಲ್ಯಮಾಪನದ ವಿಶ್ಲೇಷಣೆಯನ್ನು ಚರ್ಚಿಸಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಮೌಲ್ಯಮಾಪನ ವಿಶ್ಲೇಷಣೆಗೆ 4 ತಂತ್ರಗಳಿವೆ. ಒಂದು, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್, ಅಂದರೆ ವೆಚ್ಚ ಲಾಭ ವಿಶ್ಲೇಷಣೆ.
ಎರಡನೆಯದು ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಟೆಕ್ನಿಕ್, ಅಂದರೆ ಕಾರ್ಯಕ್ಷಮತೆ ಮಾಪನ ತಂತ್ರ. ಮೂರನೆಯದು ಎಕ್ಸ್ಪೆರಿಮೆಂಟಲ್ ಇವ್ಯಾಲ್ಯೂಯೇಷನ್ ಅಂಡ್ ಪ್ರಾಯೋಗಿಕ ಮೌಲ್ಯ ಮಾಪನ. ಮತ್ತು ನಾಲ್ಕನೆಯದು ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್, ಅಂದರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ತಂತ್ರಗಳು. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್, ಖರ್ಚು ಲಾಭದ ವಿಶ್ಲೇಷಣೆ. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಥವಾ ಬೆನಿಫಿಟ್ ಕಾಸ್ಟ್ ವಿಶ್ಲೇಷಣೆ ನಿಯಮಗಳನ್ನು ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ. ಸಾರ್ವಜನಿಕವಾಗಿ ವಲಯದಲ್ಲಿ ನೀತಿ ನಿರೂಪಣೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುವ ಒಂದು ವಿಶ್ಲೇಷಣಾತ್ಮಕ ತಂತ್ರವಾಗಿದೆ. ಪ್ರಯೋಜನಗಳಿಗೆ ವೆಚ್ಚಗಳ ಸಂಬಂಧ ಮತ್ತು ನೀತಿಗಳು ಮತ್ತು ಕಾರ್ಯಕ್ರಮಗಳ ದಕ್ಷತೆ ಮತ್ತು ಪರಿಣಾಮಕಾರಿತ್ವವನ್ನು ಅಳೆಯಲು ತಂತ್ರಗಳು ಮತ್ತು ವಿಧಾನಗಳ ಬಳಕೆ ನೀತಿ ಪ್ರಕ್ರಿಯೆಯಲ್ಲಿನ ಮೌಲ್ಯಮಾಪನ ಹಂತಕ್ಕೆ ಸ್ಪಷ್ಟವಾದ ಅನ್ವಯವನ್ನು ಹೊಂದಿದೆ. ಈ ವೆಚ್ಚ ಬೆನಿಫಿಟ್ ಅನಾಲಿಸಿಸ್, ಅಂದರೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ತಂತ್ರವು ನೀತಿ ರಚನೆಗೆ ಹೆಚ್ಚು ತರ್ಕಬದ್ಧ ಆಧಾರವನ್ನು ಒದಗಿಸಲು ನಿರ್ಧಾರ ಹಾಗೂ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಪ್ರಮಾಣೀಕರಿಸಬೇಕು ಎಂದು ಸೂಚಿಸುತ್ತದೆ. ಮೌಲ್ಯಮಾಪನದ ಸಾಧನವಾಗಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ನ ಆಕರ್ಷಣೆಯು ಸ್ಪಷ್ಟವಾಗಿದೆ. ಇದು ನೀತಿ ಕಾರ್ಯಕ್ರಮಗಳ ವೆಚ್ಚಗಳು ಮತ್ತು ಪ್ರಯೋಜನಗಳನ್ನು ಗುರುತಿಸಲು ಸ್ಪಷ್ಟವಾದ ತಟಸ್ಥ ತಂತ್ರವನ್ನು ಒದಗಿಸುತ್ತದೆ. ಆದಾಗ್ಯೂ ಕಾಸ್ಟ್ ಬೆನಿಫಿಟ್ ವಿಶ್ಲೇಷಣೆಯು ಅದರ ವಿಮರ್ಶಕರಿಲ್ಲದೆ ಅಲ್ಲ. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ವಿಧಾನದ ಕೆಲವು ವಿಮರ್ಶಕರು ವಾದಿಸುತ್ತಾರೆ, ಪ್ರಮಾಣೀಕರಣವು ಕೇವಲ ರಾಜಕೀಯವನ್ನು ಸ್ಟಿಲ್ಗಳ ಮೇಲೆ ಅಸಂಬದ್ಧ, ಸ್ತಬ್ಧ ಚಿತ್ತಗಳ ಮೇಲೆ ಅಸಂಬದ್ಧ ಎಂದು ಕರೆಯುವ ತಂತ್ರಗಳಲ್ಲಿ ಧರಿಸುತ್ತಾರೆ. ಅದೇ ಸಮಯದಲ್ಲಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ನ ಕೊಡುಗೆಯು ಆಳವಾದದ್ದಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಇದು ದೀರ್ಘಾವಧಿಯ ಪರಿಣಾಮಗಳನ್ನು ನೋಡಲು ಮತ್ತು ಪ್ರೋಗ್ರಾಂ ಅಥವಾ ಸೇವೆಯ ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ ಅಂಶಗಳಲ್ಲಿ ಅದರ ಪ್ರಭಾವವನ್ನು ವ್ಯಕ್ತಪಡಿಸಲು ನೀತಿ ಮೌಲ್ಯ ಮಾಪಕರಿಗೆ ಸವಾಲು ಹಾಕಿದೆ. ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಟೆಕ್ನಿಕ್, ಅಂದರೆ ಕಾರ್ಯಕ್ಷಮತೆ ಮಾಪನ
ತಂತ್ರ. ಕೊಲಂಬೊ ಸೂಚಿಸಿದಂತೆ ನೀತಿ ಚಕ್ರದ ಅನುಷ್ಠಾನ ಹಂತವು ರಚನಾತ್ಮಕ ಮೌಲ್ಯಮಾಪನದ ಅಗತ್ಯವಿದೆ. ಇದು ಪ್ರತಿಕ್ರಿಯೆಯನ್ನು ಒದಗಿಸಲು ನೀತಿ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸುವ ವಿಧಾನವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಯಶಸ್ವಿ ಅನುಷ್ಠಾನವನ್ನು ಸುಧಾರಿಸಬಹುದು ಅಥವಾ ಉತ್ತೇಜಿಸಬಹುದು. ರೋಸಿ ಮತ್ತು ಫ್ರೀಮನ್ 2004ರಲ್ಲಿ ಏನೆಂದು ವಿವರಿಸಿದ್ದಾರೆ ಎಂದರೆ, ಈ ಮೌಲ್ಯಮಾಪನ ವಿಧಾನವನ್ನು 3 ಪ್ರಶ್ನೆಗಳಿಗೆ ನಿರ್ದೇಶಿಸಲಾಗಿದೆ ಎಂದು. ಪ್ರೋಗ್ರಾಂ ಎಷ್ಟು ಮಟ್ಟಿಗೆ ಸೂಕ್ತ ಜನಸಂಖ್ಯೆ ಗುರಿಯನ್ನು ತಲುಪುತ್ತಿದೆ, ಅದರ ಸೇವೆಗಳ ವಿತರಣೆಯು ಪ್ರೋಗ್ರಾಂ ವಿನ್ಯಾಸದ ವಿವರಣೆಯೊಂದಿಗೆ ಸ್ಥಿರವಾಗಿದೆಯೇ ಅಥವಾ ಇಲ್ಲವೇ, ಮತ್ತು ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಯಾವ ಸಂಪನ್ಮೂಲಗಳನ್ನು ಬಳಸಲಾಗುತ್ತಿದೆ ಅಥವಾ ವ್ಯಯಿಸಲಾಗಿದೆ ಎಂದು. ಅನುಷ್ಠಾನದ ಹಂತದಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ನೀತಿ ವಿತರಣಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸರಿಪಡಿಸಲು ಅಥವಾ ನಿಯಂತ್ರಿಸಲು ಬಳಸಬಹುದು. ಇದು ನಿರ್ವಹಣಾ ಮಾಹಿತಿ ವ್ಯವಸ್ಥೆಯ, ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಸಿಸ್ಟಮ್ ರೂಪವನ್ನು ತೆಗೆದುಕೊಳ್ಳಬಹುದು. ಇದು ನಿರ್ವಹಣಾ ನೀತಿ ನಿರ್ಣಯ ಪ್ರಕ್ರಿಯೆಯಲ್ಲಿ ಫೀಡ್ ಮಾಡಬಹುದಾದ ಮಾಹಿತಿಯ ಸಂಗ್ರಹಣೆ ಮತ್ತು ಸಂಘಟನೆಯನ್ನು ಸುಗಮಗೊಳಿಸುತ್ತದೆ. ಮೌಲ್ಯಮಾಪನಕ್ಕೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ವಿಧಾನದಲ್ಲಿ ಒಂದು ತಂತ್ರವಾಗಿ ಕಾರ್ಯಕ್ಷಮತೆಯ ಮಾಪನವು ಸನ್ನಿಹಿತವಾಗಿದೆ. ಇತರ ವೈಶಿಷ್ಟ್ಯಗಳ ಪೈಕಿ ಕಾರ್ಯಕ್ಷಮತೆಯ ಅಳತೆಯು ಸೇವಾ ಔಟ್ಪುಟ್ಗಳಿಗೆ ಒಳಹರಿವಿನ ಅನುಪಾತವನ್ನು ತಲುಪುವ ಗುರಿಯನ್ನು ಹೊಂದಿದೆ. ಇದು ಸೂಕ್ತವಲ್ಲದಿದ್ದಲ್ಲಿ ನೀಡಿದ ಸಂಪನ್ಮೂಲಗಳ ಬಳಕೆಯು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂಬುದಕ್ಕೆ ಕಾರ್ಯಕ್ಷಮತೆಯ ಅಳತೆಯನ್ನು ವ್ಯಕ್ತಪಡಿಸಬಹುದು. ಎಷ್ಟು ಸಾಧಿಸಬೇಕು ಮತ್ತು ನಿಜವಾಗಿ ಎಷ್ಟು ಸಾಧಿಸಲಾಗಿದೆ, ಕಾರ್ಯಕ್ಷಮತೆಯ ಕ್ರಮಗಳು ಲಾಭಗಳಿಗೆ ಪರಿಣಾಮಕಾರಿ ಪರ್ಯಾಯವನ್ನು ಒದಗಿಸುತ್ತವೆ ಎಂಬುದೆಲ್ಲ ನಮಗೆ ತಿಳಿಯಬೇಕಾಗುತ್ತದೆ. ಉದಾಹರಣೆಗೆ, ಶಾಲೆಗಳು, ಆಸ್ಪತ್ರೆಗಳು, ಸ್ಥಳೀಯ ಸರ್ಕಾರ ಮತ್ತು ಇತರ ಸೇವೆಗಳ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಜಾಕ್ಸನ್ ಕಾರ್ಯಕ್ಷಮತೆಯ ಸೂಚಕಗಳು ಎಂಬ ಪದವನ್ನು ಜವಾಬ್ದಾರಿಯುತ ನಿರ್ವಹಣೆಗೆ ಸಹಾಯ ಮಾಡುವ ಸಾಧನವನ್ನಾಗಿ ಬಳಸಿದ್ದಾರೆ. ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಆದಾಗ್ಯೂ ಅವರ ಉತ್ತಮ ತೀರ್ಪು, ರಾಜಕೀಯ ಬುದ್ಧಿವಂತಿಕೆ
ಅಥವಾ ನಾಯಕತ್ವಕ್ಕೆ ಯಾಂತ್ರಿಕೆಯ ಬದಲಾಗಿ ಆಗಿಲ್ಲ. ಆದಾಗ್ಯೂ ಈ ತಂತ್ರದ ವಕೀಲರು ಇದು ಸಿಬ್ಬಂದಿ ನಿರ್ವಹಣೆಯನ್ನು ಸುಧಾರಿಸುತ್ತದೆ, ಗುರಿಗಳ ಕಡೆಗೆ ಪ್ರಗತಿಯನ್ನು ಸೂಚಿಸುತ್ತದೆ ಮತ್ತು ಸಮಸ್ಯೆಯ ಪ್ರದೇಶಗಳನ್ನು ಗುರುತಿಸುತ್ತದೆ ಎಂದು ವಾದಿಸಿದ್ದಾರೆ. ಎಕ್ಸ್ಪೆರಿಮೆಂಟಲ್ ಇವ್ಯಾಲ್ಯೂಯೇಷನ್, ಪ್ರಾಯೋಗಿಕ ಮೌಲ್ಯಮಾಪನ, ಸಾರ್ವಜನಿಕ ನೀತಿಗಳ ಪ್ರಭಾವವನ್ನು ಅಳೆಯಲು ನೀತಿ ಪ್ರಯೋಗವು ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ ಎಂದು ವಾದಿಸಲಾಗಿದೆ. ಅನುಸರಣೆಯ ನಂತರದ ಹಂತದಲ್ಲಿ ಪ್ರಭಾವದ ಮೌಲ್ಯಮಾಪನವನ್ನು ಕೈಗೊಳ್ಳುವಲ್ಲಿ ಮೌಲ್ಯಮಾಪನವು ನಿವ್ವಳ ಮತ್ತು ಹಸ್ತ ಪರಿಣಾಮಗಳ ಅಂದಾಜನ್ನು ತಲುಪಲು ಪ್ರಯತ್ನಿಸುತ್ತದೆ. ಇದು ತನಿಖೆಯ ತುಲನಾತ್ಮಕ ವಿಧಾನವಾಗಿದ್ದು, ಅದು ಹಸ್ತಕ್ಷೇಪದ ಮೊದಲು ಮತ್ತು ನಂತರ ಹೋಲಿಸುತ್ತದೆ. ಈ ವಿಧಾನದಲ್ಲಿ ಒಬ್ಬರು ಅಥವಾ ಇನ್ನೊಂದು ಗುಂಪಿನ ಮೇಲೆ ಹಸ್ತಕ್ಷೇಪದ ಪ್ರಭಾವವನ್ನು ಹೋಲಿಸಬಹುದು. ಮತ್ತು ಈ ವಿಧಾನವು ಒಂದು ನಿರ್ದಿಷ್ಟ ನೀತಿಯು ಅಥವಾ ಆ ಪ್ರಭಾವವನ್ನು ಎಂದು ಸಾಬೀತುಪಡಿಸುತ್ತದೆ. ಕೊಲಂಬೋಸ್ ನೀತಿ ಚಕ್ರವು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಪ್ರಭಾವದ ಮೌಲ್ಯಮಾಪನವನ್ನಾಗಿ ಉಲ್ಲೇಖಿಸುತ್ತದೆ. ಇದನ್ನು ನೀತಿಯ ಅನುಷ್ಠಾನದ ನಂತರದ ಹಂತದಲ್ಲಿ ಮಾಡಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಪ್ರಯೋಗವು ಹಸ್ತಕ್ಷೇಪದ ಮೊದಲು ಮತ್ತು ನಂತರ ಸಮಸ್ಯೆಯನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತದೆ. ಪ್ರಯೋಗಶೀಲ ಸಮಾಜದಲ್ಲಿ ಪರಿಹಾರಗಳ ಸಮರ್ಥನೆಗಿಂತ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಡೈ ಪ್ರಕಾರ ಪ್ರಯೋಗಶೀಲ ಸಮಾಜವು ನೀತಿ ನಿರೂಪಕರು ಮತ್ತು ಸಾರ್ವಜನಿಕರು ಎದುರಿಸುತ್ತಿರುವ ಸೀಮಿತ ಸಂಪನ್ಮೂಲಗಳಿಗೆ ಪ್ರತಿಕ್ರಿಯೆಯಾಗಿದೆ ಮತ್ತು ಅಧಿಕಾರದ ಪ್ರವೇಶದಲ್ಲಿನ ಅಸಮಾನತೆಯ ಸಮಸ್ಯೆಯನ್ನು ಪರಿಹರಿಸುವ ಮಾರ್ಗವಿದೆ ಎಂದು ಗಮನಿಸಿದ್ದಾರೆ. ಅವರು ಕಾಮೆಂಟ್ ಮಾಡುವಾಗ ಪ್ರಯೋಗಕ್ಕೆ ಬಲವಾದ ನಿದರ್ಶನವನ್ನು ನೀಡುತ್ತಾರೆ. ಶಿಕ್ಷಣ ಮತ್ತು ಕಲ್ಯಾಣ, ವಸತಿ, ಆರೋಗ್ಯ ಮತ್ತು ಮುಂತಾದವುಗಳಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಮಾಜವು ತನ್ನನ್ನು ತಾನು ಬದ್ಧಗೊಳಿಸಿಕೊಳ್ಳುವುದು ಅತ್ಯಂತ ದುಬಾರಿಯಾಗಿದೆ. ಏನು ಕೆಲಸ ಮಾಡುತ್ತದೆ ಎಂಬುದರ ಕುರಿತು ಯಾವುದೇ ನೈಜ ಕಲ್ಪನೆ ಇರುವುದಿಲ್ಲ. ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂದರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ತಂತ್ರಗಳು ಸಾರ್ವಜನಿಕ ನೀತಿಯ ಕಾರ್ಯಕ್ಷಮತೆಯ ಬಗ್ಗೆ ಮೌಲ್ಯಮಾಪನವು ನಮಗೆ ಹೆಚ್ಚು ಹೇಳುತ್ತದೆ. ಗುರಿಗಳನ್ನು ಸಾಧಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಇದು ತೋರಿಸುತ್ತದೆ. ಉತ್ತಮ ಫಲಿತಾಂಶಗಳಿಗಾಗಿ ಮೌಲ್ಯಮಾಪನವು ವಿವಿಧ ತಂತ್ರಗಳು
ಮತ್ತು ವಿಧಾನಗಳನ್ನು ಒಳಗೊಂಡಿರಬೇಕು. ನೀತಿ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ತಂತ್ರಗಳನ್ನು ಸಹ ಬಳಸಲಾಗುತ್ತದೆ. ಪರಿಮಾಣಾತ್ಮಕ ಮಾಪನವು ಮೌಲ್ಯಮಾಪನ ಕ್ರಮಗಳನ್ನು ಒಳಗೊಂಡಿರುತ್ತವೆ. ಇವು ಪೂರ್ವ ನಿರ್ಧರಿತ ಪ್ರತಿಕ್ರಿಯೆಗಳು ಅಥವಾ ವಿಶ್ಲೇಷಣೆಗಳ ವರ್ಗಗಳ ಪ್ರಾಮಾಣಿಕ ಚೌಕಟ್ಟಿನಲ್ಲಿ ಡಾಟಾವನ್ನು ಉತ್ಪಾದಿಸುತ್ತದೆ. ಮತ್ತೊಂದೆಡೆ ನೀತಿ ಕಾರ್ಯಕ್ಷಮತೆಯ ಬಗ್ಗೆ ಮಾಡಬಹುದಾದ ಅವಲೋಕನಗಳನ್ನು ಸೀಮಿತಗೊಳಿಸುವುದನ್ನು ತಪ್ಪಿಸಲು ಗುಣಾತ್ಮಕ ಕ್ರಮಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗುಣಾತ್ಮಕ ಕ್ರಮಗಳು ನಿರ್ವಹಣಾ ತಂಡಕ್ಕೆ ಪರಿಮಾಣಾತ್ಮಕ ಸಂಶೋಧನಾ ವಿಧಾನಗಳ ನಿಯಮಗಳಿಗೆ ವಿರುದ್ಧವಾಗಿ ಕಾರ್ಯಕ್ರಮಕ್ಕೆ ಜನರ ಪ್ರಕ್ರಿಯೆಗಳನ್ನು ತಮ್ಮದೇ ಆದ ಪರಿಭಾಷೆಯಲ್ಲಿ ದಾಖಲಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಗುಣಾತ್ಮಕ ಮಾಪನದಲ್ಲಿ 3 ವಿಧದ ದಂದಾಂಶಗಳಿವೆ. ಮೊದಲನೆಯದು ವಿವರವಾಗಿ ಗಮನಿಸಿದ ಸಂದರ್ಭಗಳ ವಿವರಣೆಗಳು. ಎರಡನೆಯದಾಗಿ ಕಾರ್ಯಕ್ರಮದ ಫಲಿತಾಂಶಗಳೊಂದಿಗೆ ತಮ್ಮ ಸ್ವಂತ ಅನುಭವಗಳನ್ನು ವಿವರಿಸುವ ಜನರಿಂದ ನೇರ ಉಲ್ಲೇಖಗಳನ್ನು ತೆಗೆದುಕೊಳ್ಳುವುದು. ಮತ್ತು ದಾಖಲೆಗಳು ಹಾಗೂ ದಾಖಲೆಗಳ ಅಥವಾ ಪ್ರಕರಣಗಳ ಇತಿಹಾಸಗಳಿಂದ ಆಯ್ದ ಭಾಗಗಳು. ಪರಿಮಾಣಾತ್ಮಕ ಮೌಲ್ಯಮಾಪನವು ನೀತಿ ವಿನ್ಯಾಸ ಸೂಚಿಸಲಾದ ಉದ್ದೇಶಗಳ ಪರಿಭಾಷೆಯಲ್ಲಿ ಫಲಿತಾಂಶಗಳನ್ನು ಅಳೆಯುತ್ತದೆ. ಪರಿಮಾಣಾತ್ಮಕ ಕ್ರಮಗಳು ವ್ಯವಸ್ಥಿತ, ಪ್ರಮಾಣಿತ ಮತ್ತು ಕಡಿಮೆ ಜಾಗದಲ್ಲಿ ಸುಲಭವಾಗಿ ಪ್ರಸ್ತುತಪಡಿಸಲಾಗುತ್ತದೆ. ಮತ್ತೊಂದೆಡೆ ಗುಣಾತ್ಮಕ ಕ್ರಮಗಳು ದೀರ್ಘ, ಹೆಚ್ಚು ವಿವರವಾದ ಮತ್ತು ವಿಷಯದಲ್ಲಿ ವೈವಿಧ್ಯಮಯವಾಗಿವೆ. ಇದಕ್ಕೆ ವಿರುದ್ಧವಾಗಿ ಪರಿಮಾಣಾತ್ಮಕ ಮಾಪನ ಚುಚ್ಚು ಮತ್ತು ಮೌಲ್ಯಮಾಪನ ಪರಿಸ್ಥಿತಿಯಲ್ಲಿ ಕೃತಕತೆಯ ಅಂಶ, ಗುಣಾತ್ಮಕ ತಂತ್ರಗಳು ಹೆಚ್ಚು ಪರಿಣಾಮಾತ್ಮಕ ತಂತ್ರಗಳಿಗೆ ಮಾನ್ಯವಾದ ಮತ್ತು ಕಾರ್ಯಸಾಧ್ಯವಾದ ಪರ್ಯಾಯಗಳಿವೆ. ಇದಲ್ಲದೆ ಪ್ರೋಗ್ರಾಂ ಮೌಲ್ಯಮಾಪನದ ಕೃತಕತೆಯ ಅನೇಕ ಸಮಸ್ಯೆಗಳನ್ನು ಗುಣಾತ್ಮಕ ತಂತ್ರಗಳ ಬಳಕೆಯ ಮೂಲಕ ತಪ್ಪಿಸಬಹುದು. ಆದಾಗ್ಯೂ ಯಾವುದೇ ನೀತಿಯನ್ನು ಉತ್ತಮವಾಗಿ ರಚಿಸಲಾಗಿಲ್ಲ ಎಂದು ಸೇರಿಸಬಹುದು. ಅಂತಹ ಮೌಲ್ಯಮಾಪನಕ್ಕೆ ಪ್ರತಿರಕ್ಷೆಯನ್ನು ಮಾಡಬಹುದು. ನೀತಿ ನಿರ್ಮಾಪಕರು ನೀತಿಯ ಉಪಕ್ರಮದ ಪರಿಣಾಮಗಳನ್ನು ಸಂಪೂರ್ಣವಾಗಿ ನಿರೀಕ್ಷಿಸಲು ಸಾಧ್ಯವಿಲ್ಲ. Performance appraisal of personnel ಸಿಬ್ಬಂದಿಯ ಕಾರ್ಯಕ್ಷಮತೆಯ ಮೌಲ್ಯಮಾಪನ. ಸಾರ್ವಜನಿಕ ನೀತಿಯಲ್ಲಿನ ಮೌಲ್ಯಮಾಪನವು
ಸಾರ್ವಜನಿಕ ವಲಯದಲ್ಲಿ ರಸ್ತೆ ಮತ್ತು ವ್ಯವಸ್ಥಾಪಕ ಮಟ್ಟದಲ್ಲಿ ಕೆಲಸ ಮಾಡುವ ಜನರ ಕಾರ್ಯಕ್ಷಮತೆಯನ್ನು ಒಳಗೊಂಡಿರುತ್ತದೆ. ಸಿಬ್ಬಂದಿಗಳ ಕಾರ್ಯಕ್ಷಮತೆಯ ಮೌಲ್ಯಮಾಪನದ ಮೂಲಕ ಹೆಚ್ಚಿನ ನಿಯಂತ್ರಣವು ನೀತಿ ಕಾರ್ಯಕ್ರಮಗಳ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬಹುದು ಎಂಬ ನಂಬಿಕೆ ಜನರ ಮೌಲ್ಯಮಾಪನದ ಮೂಲವಾಗಿದೆ. ಅಥವಾ ಸರ್ಕಾರದ ಹೊರಗಿನ ಖಾಸಗಿ ಏಜೆನ್ಸಿಗಳು, ಸಂವಹನ ಮಾಧ್ಯಮ, ಖಾಸಗಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿನ ಸಂಶೋಧಕರು, ಸಂಘಟಿತ ಆಸಕ್ತಿಗಳು, ಆಯೋಗಗಳು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಸಂಸ್ಥೆಗಳು ಎಲ್ಲರೂ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ಹೆಚ್ಚು ಅಥವಾ ಕಡಿಮೆ ಪ್ರಭಾವ ಬೀರುವ ಕಾರ್ಯಕ್ರಮಗಳು ಮತ್ತು ನೀತಿಗಳ ಮೌಲ್ಯಮಾಪನಗಳನ್ನು ಮಾಡುತ್ತಾರೆ. ಹನ್ನೆರಡು ಪಾಯಿಂಟ್ ಐದು ಫಾರ್ಮ್ಸ್ ಆಫ್ ಪಾಲಿಸಿ ಎವ್ಯಾಲ್ಯೂಯೇಷನ್. 12.5 ನೀತಿ ಮೌಲ್ಯಮಾಪನದ ರೂಪಗಳು. ಸಾರ್ವಜನಿಕ ನೀತಿಯ ಮೌಲ್ಯಮಾಪನವು ಒಂದು ಸಂಕೀರ್ಣ ಕಾರ್ಯವಾಗಿದೆ ಮತ್ತು ಅನೇಕ ಮಧ್ಯಸ್ಥಗಾರರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಕೆಲವು ವಿಧದ ನೀತಿ ಮೌಲ್ಯಮಾಪನವನ್ನು ಚರ್ಚಿಸೋಣ. ವಿಶೇಷ ಏಜೆನ್ಸಿಗಳಿಂದ ಮೌಲ್ಯಮಾಪನ ಮಾಡುವ ಕೆಲಸವನ್ನು ವೃತ್ತಿಪರವಾಗಿ ಮಾಡಲು ನಿರ್ಧಾರ ತಯಾರಕರು ಸಾಮಾನ್ಯವಾಗಿ ವಿಶೇಷ ಏಜೆನ್ಸಿಗಳು ಅಥವಾ ವಿಮರ್ಶೆಯಲ್ಲಿರುವ ನೀತಿ ಪ್ರದೇಶದಲ್ಲಿ ಅನುಭವ ಹೊಂದಿರುವ ವ್ಯಕ್ತಿಗಳನ್ನು ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ಜನರು ನೀತಿ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡಲು ನಿರ್ದಿಷ್ಟ ಕೌಶಲ್ಯಗಳನ್ನು ಹೊಂದಿರುವ ಅರ್ಥಶಾಸ್ತ್ರಜ್ಞರು, ಸಂಖ್ಯಾಶಾಸ್ತ್ರಜ್ಞರು ಅಥವಾ ಅಕೌಂಟೆಂಟ್ಗಳಂತಹ ವೃತ್ತಿಪರರು. ವಿಶೇಷ ಸಿಬ್ಬಂದಿಯಿಂದ ಮೌಲ್ಯಮಾಪನದ ಒಂದು ದೊಡ್ಡ ಪ್ರಯೋಜನವೆಂದರೆ ಅವರು ಯಾವುದೇ ಕಾರ್ಯಕ್ರಮದ ಮುಂದುವರಿಕೆಯಲ್ಲಿ ಯಾವುದೇ ಪಟ್ಟಭದ್ರ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಆದಾಗ್ಯೂ ಮೌಲ್ಯಮಾಪನ ಮತ್ತು ಅದರ ಫಲಿತಾಂಶಗಳ ಅನಿರೀಕ್ಷಿತತೆಯಿಂದಾಗಿ ಕಾರ್ಯಾಚರಣಾ ಸಿಬ್ಬಂದಿ ಮತ್ತು ಮೌಲ್ಯಮಾಪಕರ ನಡುವೆ ಕೆಲವು ಉದ್ವಿಗ್ನತೆ ಉಂಟಾಗುತ್ತದೆ. ಸಂಸ್ಥೆಯು ತನ್ನದೇ ಆದ ಮೌಲ್ಯಮಾಪನಕ್ಕೆ ಸಂಪೂರ್ಣವಾಗಿ ಜವಾಬ್ದಾರರಾಗಿರುವುದು ಸೂಕ್ತವೇ ಎಂಬ ಪ್ರಶ್ನೆ ಉದ್ಭವಿಸಬಹುದು. ವೈಟ್ಸ್ಕೈ ಗಮನಿಸಿದಂತೆ ಅದರ ಆಂತರಿಕ ವಿಶ್ಲೇಷಣೆ ಎಷ್ಟೇ ಉತ್ತಮವಾಗಿದ್ದರೂ ಅಥವಾ ಸಂಸ್ಥೆಯು ತನ್ನ ಕಾರ್ಯಕ್ರಮಗಳನ್ನು ಎಷ್ಟು ಮನವೊಲಿಸುವ ರೀತಿಯಲ್ಲಿ ಸಮರ್ಥಿಸಿಕೊಂಡರೂ ತನ್ನದೇ ಆದ ಪ್ರಕರಣವನ್ನು ನಿರ್ಣಯಿಸಲು ಅವಕಾಶ ನೀಡುವಲ್ಲಿ ಏನೋ ಅತೃಪ್ತಿ ಇದೆ
ಎಂದು ತಿಳಿಯಲಾಗುತ್ತದೆ. ಸ್ವತಂತ್ರ ಮೌಲ್ಯಮಾಪನ ಅಧ್ಯಯನ ಗುರಿಗಳನ್ನು ಕಂಡುಹಿಡಿಯುವುದು. ವಿವಿಧ ಕಾರ್ಯಕ್ರಮಗಳ ಪ್ರಭಾವವು ಒಂದಕ್ಕೊಂದು ಗಮನಾರ್ಹವಾಗಿ ಭಿನ್ನವಾಗಿದೆ ಮತ್ತು ಹಾಗಿದ್ದಲ್ಲಿ ಯಾವ ನಿರ್ದಿಷ್ಟ ಕ್ರಮಗಳು ಅಥವಾ ಅನಿರೀಕ್ಷಿತ ಘಟನೆಗಳು ವ್ಯತ್ಯಾಸವನ್ನು ವಿವರಿಸಬಹುದು ಎಂದು ತಿಳಿಯಬೇಕಾಗಿದೆ. ಇಲ್ಲಿಗೆ ಘಟಕ 12 ಪರಿಕರಗಳು ಮತ್ತು ನೀತಿ ಮೌಲ್ಯಮಾಪನದ ತಂತ್ರಗಳು ಪಾಠದ ಪ್ಯಾರ 12ರಿಂದ 12 ಪಾಯಿಂಟ್ವರೆಗಿನ 28 ಸ್ಲೈಡ್ಗಳನ್ನು ಪೂರ್ಣಗೊಳಿಸಿದೆ. ಈ ಘಟಕದ ಉಳಿದ ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳುತ್ತದೆ. ಎಲ್ಲರಿಗೂ ನಮಸ್ತೆ.